ಕರುಗಳ ಸದೃಢ ಬೆಳವಣಿಗೆಯಲ್ಲಿ ನೀರಿನ ಮಹತ್ವ ನಿಮ್ಗೆ ತಿಳಿದಿದೆ. ಸಾಮಾನ್ಯವಾಗಿ ಕರುಗಳಿಗೆ ಹಾಲು ಕುಡಿಸಿದ್ರೆ ಸಾಕು, 3-4 ತಿಂಗಳವರೆಗೆ ನೀರು ಬೇಕಿಲ್ಲ ಎಂದು ಎಲ್ಲರೂ ಭಾವಿಸ್ತಾರೆ. ಆದ್ರೆ ಇದು ತಪ್ಪು. ಕರು ಕುಡಿಯುವ ಹಾಲು ನೇರವಾಗಿ ಅದರ 4ನೇ ಹೊಟ್ಟೆಗೆ ಹೋಗುತ್ತದೆ. ಇದರಿಂದ ಕರುವಿನ ಜೀರ್ಣಶಕ್ತಿ ಮತ್ತು ಬೆಳವಣಿಗೆಯ ಮೇಲೆ ಪರಿಣಾಮ ಬೀಳಬಹುದು. ಕರುವಿನ ಶರೀರದ ಒಟ್ಟು ತೂಕದಲ್ಲಿ 80% ನೀರೇ ಇರುತ್ತದೆ. ಆದ್ದರಿಂದ ಕರು ಹುಟ್ಟಿದ 2ನೇ ದಿನದಿಂದಲೇ ಅದಕ್ಕೆ ಶುದ್ಧವಾದ ನೀರನ್ನು ಕುಡಿಯಲು ಲಭ್ಯವಿರುವಂತೆ ನೋಡಿಕೊಳ್ಳಿ. ನೀರು ಆಹಾರ ಜೀರ್ಣವಾಗಲು ಮತ್ತು ಪೋಷಕಾಂಶಗಳು ದೇಹದಾದ್ಯಂತ ಸರಿಯಾಗಿ ತಲುಪಲು ಸಹಾಯ ಮಾಡುತ್ತದೆ. ಒಮ್ಮೆ ಕರು ನೀರು ಕುಡಿಯಲು ಆರಂಭಿಸಿದರೆ ಅದು ಕಾಫ್ ಸ್ಟಾರ್ಟರ್ ಸೇವಿಸಲು ಸಿದ್ಧವಾಗಿದೆ ಎಂದರ್ಥ. ಈ ಪೌಷ್ಟಿಕ ಆಹಾರವು ಕರುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ವೇಗವಾಗಿ ಬೆಳೆಯಲು ಅಡಿಪಾಯ ಹಾಕುತ್ತದೆ. ನಿಮ್ಮ ಕರುಗಳಿಗೆ ಆರಂಭದಿಂದಲೇ ನೀರು ನೀಡಿ ಕಾಫ್ ಸ್ಟಾರ್ಟರ್ ಅಭ್ಯಾಸ ಮಾಡಿಸಿ ಮತ್ತು ಅವುಗಳ ಸದೃಢ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಿ. ಈ ಸೀರೀಸ್ನ 3ನೇ ಭಾಗದಲ್ಲಿ ನಾವು ಕಾಫ್ ಸ್ಟಾರ್ಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ. ಅಲ್ಲಿಯವರೆಗೆ ನಮ್ಮ ಪೇಜ್ ಫಾಲೋ ಮಾಡಿ ಮತ್ತು ಸ್ಟೇ ಟ್ಯೂನ್ಡ್.